ಇಕ್ಷು ರಸ ಬಂದು ನಮ್ಮ ದೇಹಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ಒಂದು ನ್ಯಾಚುರಲ್ ಡ್ರಿಂಕ್ ಅದು. ಓಕೆ, ಈ ತರ ಪೀಸ್ ಈ ತರ ಮಾಡಿದ್ಮೇಲೆ ಸೂಪರ್. ಈ ತರ ಆಗಿರುತ್ತೆ. ರಸನೇ ಅಲ್ಟಿಮೇಟ್ ಟೇಸ್ಟ್ ಇದಕ್ಕೆ. ಅಲ್ಟಿಮೇಟ್ ಟೇಸ್ಟ್ಗೆ ನೋಡಿ, ಸಕ್ಕರೆ ರಹಿತ ಸೊಗದೆ ಬೇರಿನ ಅರ್ಕ. ಸೊಗದೆ ಬೇರು, ಆ ಬೇರಿಂದು ಆ ಫ್ಲೇವರ್ ಇರಲೇಬೇಕಲ್ಲ. ರುಚಿ ಆಗಿದೆ, ಅದ್ಭುತ ರುಚಿ. ಸಕ್ಕರೆ ಚಿಮ್ತಾ ಇದೆ ಮೇಲೆ. ಸೊ ಇಕ್ಷುಕ್ ಬಂದ್ರೆ ಐಸ್ ಕ್ರೀಮ್ ಶೇಕ್ಸ್ ಮಿಸ್ ಮಾಡದೆ ಟ್ರೈ ಮಾಡ್ಬೇಕು. ಗಾಂಧಿ ಬಜಾರಿಗೆ ಬಂದ್ಬಿಟ್ಟು ವೀಕ್ಷಕರೇ ನಮಸ್ಕಾರ ಬಂಧುಗಳು. ಇವತ್ತು ಈ ಒಂದು ಏರಿಯಾಗೆ ಯಾಕೆ ಬಂದಿದ್ದೀವಿ? ಗಾಂಧಿ ಬಜಾರ್ ಅಂದರೆ ಅದ್ಭುತ ಒಂದು ಹೋಟೆಲು, ರುಚಿಯ ತಾಣ. ನಾವು ಗಾಂಧಿ ಬಜಾರಲ್ಲಿ ಹುಡುಕಿದ್ದೀವಿ ಅಂದರೆ ನಿಮಗೆ ಇಷ್ಟ ಆಗಬೇಕು ಅಂಥದ್ದೇ ಹುಡುಕಿ ಬಂದಿರ್ತೀವಿ. ಸೊ ಇವತ್ತು ಗಾಂಧಿ ಬಜಾರಲ್ಲಿ ಈಟ್ ಸ್ಟ್ರೀಟ್ ಅಂತಿದೆ. ಅಂದರೆ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ ಅದು, ಬಟ್ ಈಟ್ ಸ್ಟ್ರೀಟೇ ಆಗ್ಬಿಟ್ಟಿದೆ. ಯಾಕಂದರೆ ಸಾಕಷ್ಟು ತಿಂಡಿ ತಿನಿಸುಗಳ ಅಂಗಡಿ ಹೋಟೆಲ್ಗಳಿವೆ. ಸೊ DVG ರೋಡಲ್ಲಿ ಹೋಗ್ಬಿಟ್ಟು ಇದೇ DVG ರೋಡು ರೈಟ್ ಟರ್ನ್ ಮಾಡಿದ್ರೆ ನಿಮಗೆ ಇಕ್ಷು ಅಂತ ಸಿಗುತ್ತೆ. ಇಕ್ಷು ಅಂದರೆ ಏನು? ನೋ ಗಾರ್ಲಿಕ್ ನೋ ಆನಿಯನ್, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ವಿದ್ಯಾ ಪ್ರಶಾಂತ್ ಅಂತ ಇರ್ತಾರೆ ಮಾಲೀಕರು. ಬನ್ನಿ ಹೋಗ್ಬಿಡೋಣ ವೀಕ್ಷಕರೇ. ಇದೆ E80 ಸ್ಟ್ರೀಟು, ಇದು DVG ರೋಡು. ಬನ್ನಿ ನಾವು ಬಂದ್ಬಿಟ್ಟು ವೀಕ್ಷಕರೇ, ಇದೇ ಜಾಗ. DVG ರೋಡಿಂದ ಸ್ವಲ್ಪ ರೈಟಿಗೆ ಟರ್ನ್ ಮಾಡಿಬಿಟ್ರೆ ಗಾಂಧಿ ಬಜಾರಲ್ಲಿ ಇಕ್ಷು ರಸ, ಇಕ್ಷು ಫ್ರೆಶ್ ಆ್ಯಂಡ್ ಫ್ಲೇವರ್ಫುಲ್. ವಿದ್ಯಾ ಪ್ರಶಾಂತ್ ಮತ್ತು ಪ್ರಶಾಂತ್ ದಂಪತಿಗಳು. ವಿದ್ಯಾ ಪ್ರಶಾಂತ್ ಅವರು ವುಮನ್ ರನ್ ಎಂಟರ್ಪ್ರೈಸ್ ಅಂತೆ, ಮಹಿಳಾ ಗೃಹೋದ್ಯೋಗ ಕಾಯಕ ಅದು. ಬನ್ನಿ ಏನೇನಿದೆ ಎಲ್ಲ ಕಾಣ್ತಾ ಇದೆ ನಿಮಗೆ, ಒಳಗೆ ಹೋಗ್ಬಿಡೋಣ. ಕಾಯ್ತಾ ಇದ್ದಾರೆ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಮ್ಮ. ನೋಡಿ, ವಿದ್ಯಾ ಪ್ರಶಾಂತ್ ಮತ್ತು ಪ್ರಶಾಂತ್ ಅವರು. ನಾನು ಹೇಳ್ತಾ ಬಂದಲ್ಲ ನಿಮಗೆ, ದಾರಿಗೆ ಉದ್ದಕ್ಕೆ ಹೇಳಿದೆ, ದಂಪತಿಗಳು ಇಲ್ಲೊಂದು ಅಭಿಯಾನ, ಒಂಥರ ಕಾಯಕ ಇದು. ಅದು ಮಹಿಳೆಯರು ಅಂದ್ರೆ ಅವ್ರಿಗೆ ನಾವು ಹುರಿದುಂಬಿಸ್ಬೇಕು, ಪ್ರೋತ್ಸಾಹ ಕೊಡಲೇಬೇಕು. ಹಾಗಾಗಿ ಇವತ್ತು ವೀಕ್ಷಕರಿಗೆ ಇನ್ನೊಂದು ವಿಶೇಷ ಅಂತ ಹೇಳ್ಬಿಟ್ಟೆ. ಇದು ಗಾಂಧಿ ಬಜಾರಲ್ಲಿ ಈಟ್ ಸ್ಟ್ರೀಟ್. ಇದು ವಿದ್ಯಾರ್ಥಿ ಭವನ ಯಾರಿಗೂ ಗೊತ್ತಿಲ್ಲ, ಆದರೆ ಇಕ್ಷು ಗೊತ್ತಾಗಬೇಕು ಇವಾಗ ಎಲ್ಲರಿಗೂ. ಎಕ್ಸಾಕ್ಟ್ಲಿ ಸರ್. ನೀವೇ ಹೇಳ್ಬೇಕು, ಇಕ್ಷು ರಸ ಅಂತ ಹೇಳಿ ಹೆಸರಿಟ್ಬಿಟ್ಟಿದ್ದೀರಿ. ಇದರ ಕಥೆ ಏನು, ಹೇಗೆ ಶುರು ಮಾಡಿದ್ರಿ? ನಾವು ಫಸ್ಟ್ ಜಾಗ ನೋಡಿದಾಗ ಇಲ್ಲಿ ಸುತ್ತಮುತ್ತ ಎಲ್ಲೂ ಈ ಸರೌಂಡಿಂಗ್ಸ್ ಅಲ್ಲಿ ಇಕ್ಷು ರಸ ಇರ್ಲಿಲ್ಲ, ಅಂದ್ರೆ ಶುಗರ್ ಕೇನ್ ಜ್ಯೂಸ್ ಇರ್ಲಿಲ್ಲ. ಸೊ ನಾವು ಫುಲ್ ಶುಗರ್ ಕೇನ್ ಪಾರ್ಲರ್ ತರ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಅದಕ್ಕೇನೆ ಇಕ್ಷು ಅಂತ ಹೆಸರು ಸಜೆಸ್ಟ್ ಮಾಡ್ಕೊಂಡ್ವಿ ಮನೇಲಿ ಡಿಸ್ಕಷನ್ ಮಾಡಿದಾಗ. ಬಟ್ ಆಮೇಲೆ ಯೋಚನೆ ಮಾಡಿದ್ವಿ, ಇನ್ನು ಏನ್ ಐಟಮ್ಸ್ ಇಲ್ಲಿ ಸುತ್ತಮುತ್ತ ಸಿಗಲ್ವೋ ಮಕ್ಳಿಗೆ ಮತ್ತೆ ಯಂಗ್ಸ್ಟರ್ಸಿಗೆ, ಎಲ್ಲ ಏಜ್ ಗ್ರೂಪ್ನವ್ರಿಗೂ ಒಂಥರ ಕ್ಯಾಚಿ ಆಗಿರುವಂತದ್ದು ಏನಾದ್ರು ಇಡ್ಬೇಕು ಅಂತ ಅನ್ನಿಸ್ತು. ಸೊ ಅವಾಗ ಈ ಇಕ್ಷು ಒಂದೇ ಸಾಲದು ಅಂತ ಹೇಳಿ ಪಾಪ್ಕಾರ್ನ್, ಶುಗರ್ ಕ್ಯಾನ್ ಜ್ಯೂಸು, ಮತ್ತೆ ಇದು ಕಾಟನ್ ಕ್ಯಾಂಡಿ, ಸ್ವೀಟ್ ಕಾರ್ನ್, ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ ಚಾಟ್, ಅದೊಂದು ನಮ್ಮ ಯುನೀಕ್ ಐಟಮ್. ನಾನು ಹೇಳಿದೆ ಆಗ್ಲೇ, ವಿಶೇಷವಾಗಿ ಮಾಡ್ತಾರೆ ಅಂತ ಹೇಳಿ. ಫಸ್ಟ್ ಅವ್ರಿಗೆ ಕೇಳ್ಬಿಡೋಣ, ಇಕ್ಷು ಅಂದ್ರೆ ಏನು ಅರ್ಥ ತಗೊಂಡ್ರಿ ನೀವು? ಇಕ್ಷು ಅಂದ್ರೇನೆ ಶುಗರ್ ಕೇನ್ ಸರ್, ಕಬ್ಬುಗೆ ಇಕ್ಷು ಅಂತಾರೆ, ಸಂಸ್ಕೃತದಲ್ಲಿ ಇಕ್ಷು ಅಂತಾರೆ. ಯಾರಿಗೆ ಗೊತ್ತಿತ್ತು ಅವ್ರು ಕಾಮೆಂಟ್ ಹಾಕಿ. ಇಕ್ಷು ರಸ ಬಂದು ನಮ್ಮ ದೇಹಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ಒಂದು ನ್ಯಾಚುರಲ್ ಡ್ರಿಂಕ್ ಅದು. ಅದರೊಟ್ಟಿಗೆ ಇನ್ನೊಂದು ಕ್ಯಾಚಿ ಆಗಿರೋದು ಗೆಣಸು, ಈ ಸ್ವೀಟ್ ಪೊಟ್ಯಾಟೊ ಅದ್ರದ್ದು ಏನೋ ಮಾಡ್ತೀರಿ ಅಂದ್ರೆ ಇಲ್ಲಿ ನಾವು ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ ಚಾಟ್ ಅಂತ ಮಾಡ್ತೀವಿ. ಎಸ್ಪೆಷಲಿ ಮಕ್ಕಳು, ಈಗ ನಾವು ಸುಮ್ನೆ ಮುಂಚೆ ನಮ್ಮ ಅಜ್ಜಿಯವರೆಲ್ಲ ನಮಗ್ ಮಾಡ್ಕೊಡ್ತಾ ಇದ್ರು, ಸುಮ್ನೆ ಕೆಂಡದ ಮೇಲೆ ಸುಟ್ಬಿಟ್ಟು ಕೊಡೋರು ನಮ್ಗೆ. ಅದು ತಿನ್ಬಿಡ್ತಾ ಇದ್ವಿ, ಚೆನ್ನಾಗಿರ್ತಾ ಇತ್ತು, ಟೇಸ್ಟಿ ಆಗಿರ್ತಾ ಇತ್ತು, ಹೆಲ್ತಿ ಫುಡ್ ಕೂಡ. ಇವಾಗಿನ ಮಕ್ಳಿಗೆಲ್ಲ ಅದನ್ನ ನೋಡಿದ್ರೇನೆ ಯಾರು ತಿನ್ನಕ್ ಇಷ್ಟಪಡೋದಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ವ್ಯಕ್ತಪಡಿಸಲ್ಲ. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಅದನ್ನ ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ ಚಾಟ್ ಅಂತ ನಮ್ಮ ಮೆನುಲ್ ಆಡ್ ಮಾಡಿದೀವಿ. ಈ ಸ್ವೀಟ್ ಪೊಟ್ಯಾಟೊ ಮಕ್ಕಳಿಗೆ, ಈಗ ಮಕ್ಕಳು ಒಂದೇ ಅಲ್ಲ ದೊಡ್ಡವರು ಕೂಡ ಚಾಟ್ ಅಂತ ಹೆಸರು ಮುಂದೆ ಇದ್ರೆ ಮಾತ್ರ ಆಸಕ್ತಿ. ಅದಲ್ಲದೆ ನನಗೆ ಇನ್ನೊಂದು ಆಸಕ್ತಿ ಇದೆ, ವೀಕ್ಷಕ ತೋರಿಸಲೇಬೇಕು. ಸೊಗಡೆ ಬೇರು ಅಂತ ಹಾಕ್ಬಿಟ್ಟಿರ. ಸೊಗಡೆ ಬೇರು ಏನದು? ಸೊಗಡೆ ಬೇರು ಬಂದು ಇದನ್ನ ನನ್ನಾರಿ ಅಂತ ಕೂಡ ಹೇಳ್ತಾರೆ. ಅದನ್ನ ಸೋಡಾ ಜೊತೆಗೆಲ್ಲ ಕುಡಿತಾರೆ, ನನ್ನಾರಿ ಜ್ಯೂಸ್ ಅಂತ. ಸೊ ಬಟ್ ನಾವೇನ್ ಮಾಡಿದ್ವಿ, ನಾವು ಮನೆಯಲ್ಲಿ ಒಂದಿನ ಶುಗರ್ ಕೇನ್ ಜ್ಯೂಸ್ಗೆ ಹಾಕೊಂಡು ಕುಡಿದ್ವಿ.
ಸೊ ನಮ್ಗೆ ಅದು ಇಷ್ಟ ಆಯ್ತು. ಬಾಡಿದು ಟೆಂಪರೇಚರ್ ನ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡುತ್ತೆ. ಮಾಡುತ್ತೆ. ಸೊ ಹಾಗಾಗಿ ಅದನ್ನ ಯಾಕೆ ಶುಗರ್ ಕೇನ್ ಸ್ವೀಟ್ ಆಗಿರುತ್ತೆ, ಸೊಗಡೆ ಬೇರ್ದು ಎಕ್ಸ್ಟ್ರಾಕ್ಟ್ ನ ಅದಕ್ಕೆ ಯಾಕೆ ಮಿಕ್ಸ್ ಮಾಡಿ ನಾವು ಎಲ್ರಿಗೂ ಅದೊಂದು ನಾವು ಮಾತ್ರ ಯಾಕೆ ಸವಿಬೇಕು ಎಲ್ರಿಗೂ ಕೊಡೋಣ ಅಂತ ಹೇಳಿ ವಿ ಆರ್ ಡೂಯಿಂಗ್ ದಟ್. ಹೌದು, ನಾವೆಲ್ಲ ಊರ್ ತುಂಬಾ ಹೋಟೆಲ್ಗಳು ವಿಡಿಯೋಗಳು ಮಾಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಾರ್ದು, ಇದನ್ನ ನೋಡೋಣ ಹೆಂಗಿದೆ ಅಂತ. ಎಸ್ ಸರ್, ಮಾಡಿ ತೋರಿಸ್ತಾರೆ ಇವತ್ತು. ವಿದ್ಯಾ ಮೇಡಮ್, ಏನೇನ್ ನೋಡ್ತೀವಿ ನಾವು? ಗೆಣಸಿಂದು ಸ್ವೀಟ್ ಪೊಟ್ಯಾಟೊ ಚಾಟ್, ಆಮೇಲೆ ಈ ಸೊಗಡೆ ಬೇರೆ ರಸ ನೋಡ್ಬಿಡೋಣ. ಎಸ್ ಸರ್, ಅದರೊಟ್ಟಿಗೆ ಮತ್ತೆ ಏನೇನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ ಸರ್, ಬನ್ನಿ. ಶೋರ್ ಶೋರ್. ಇದು ಸ್ವೀಟ್ ಪೊಟ್ಯಾಟೊ ಚಾಟ್ ಅಂದ್ರೆ ಗೆಣಸಿನ ಚಾಟ್. ನೋಡಿ ಇದೇ ಗೆಣಸು, ನೀವೆಲ್ಲ ನೋಡಿರ್ಬಹುದು. ಹೌದು, ಗೆಣಸು. ಸೊ ಇದಕ್ಕೆ ನಾನು ಚಾಟಿಗೋಸ್ಕರ ಅಂತಾನೆ ಸ್ವಲ್ಪ ಸೈಜು ಇದೆಲ್ಲ ನೋಡಿ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ತೀವಿ. ಯೂಶಲಿ ಫ್ರೆಶ್ ಆಗಿ ತಗೊಳ್ತೀರಾ? ಡೈಲಿ ಫ್ರೆಶ್ ಆಗಿ ತಗೊಳ್ತೀವಿ. ಸೊ ಇದನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಬೇಕು. ತುಂಬಾ ಮಣ್ಣು ಇದು ಎಲ್ಲ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ತೊಳಿಬೇಕು. ಇದು ಚೆನ್ನಾಗಿ ತೊಳ್ಕೊಂಡ್ ಮೇಲೆ ಆಮೇಲೆ ಇವಾಗ ನಾನು ತೋರಿಸ್ತೀನಿ ಹೇಗ್ ಮಾಡ್ತೀವಿ ಅಂತ. ಕೆಲವರು ಕಟ್ ಮಾಡಾದ್ಮೇಲೆನೂ ವಾಶ್ ಮಾಡ್ತಾರೆ ಇನ್ನೊಂದ್ಸಲ. ಸೊ ಅದ್ ಅವ್ರವ್ರ ಇದಕ್ ಬಿಟ್ಟಿದ್ದು. ಓಕೆ, ಈ ತರ ಪೀಸ್ ಈ ತರ ಮಾಡಿದ್ಮೇಲೆ ಈ ತರ ಒಂದು ಸ್ಟೀಮ್ ಕುಕ್ಕರ್ ಅಲ್ಲಿ ಕೆಳಗಡೆ ನೀರಿರುತ್ತೆ, ನೀರ್ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಕೊಂತ ಇರ್ತೀವಿ. ಮೇಲ್ಗಡೆ ಈ ತರ ಒಂದು ಜರಡಿ ಪಾತ್ರೆ ತರ ಯಾವ್ದಾದ್ರು ಕನ್ವೀನಿಯಂಟ್ ಆಗಿರೋದು ಹೋಲ್ಸ್ ಇರೋದು ಕೆಳಗಡೆ ಬಾಟಮ್ ಅಲ್ಲಿ ಈ ತರ ಇಟ್ಕೊಂಡು ಹೀಗೆ. ಸ್ಟ್ರೇಟ್ ಆಗಿ ನೀರಲ್ಲಿ ಬಾಯ್ಲ್ ಮಾಡಬಾರ್ದು, ಇಲ್ಲ ಈ ತರ ಸ್ಟೀಮ್. ಇದು 70% ಬೆಂದ್ರು ಸಾಕು, ಸಾಫ್ಟನ್ ಆಗುತ್ತೆ. ಸಾಫ್ಟನ್ ಆದ ತಕ್ಷಣ ತೆಕ್ಕೊಂಡ್ಬಿಡ್ಬೋದು. ಓಕೆ, ಸೊ ಇದು ಹೀಗೆ ಇಟ್ಟಿದೀವಿ. ಈಗ ಇದನ್ನು ಕೂಡ ನಾವು ಮಸಾಲೆ ಎಲ್ಲ ಹಾಕೊಂಡು ಹಾಗೆ ಬೇಯಿಸಿದ್ದನ್ನ ತಿನ್ಬಹುದು. ಎಷ್ಟು ನಿಮಿಷ ಬೇಯಬೇಕು? 8 ಮಿನಿಟ್ಸ್ ಸಾಕು ಸರ್. 8 ನಿಮಿಷ. ತುಂಬಾ ದೊಡ್ಡದಿದ್ರೆ ಸೈಜು 8 ನಿಮಿಷ ಸಾಕು. ಅದು ಬೇಯದ್ರೊಳಗೆ ನಮ್ಗೆ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ, ಏನ್ ಇಟ್ಕೊಂಡಿದ್ದೀರಾ? ಇದಕ್ಕೆ ಸಾಲ್ಟ್, ಚಾಟ್ ಮಸಾಲ, ಪುದೀನಾ ಪೌಡರ್, ಪೆಪ್ಪರ್, ವೈಟ್ ಪೆಪ್ಪರ್ ಹಾಕ್ತೀನಿ ನಾನು. ಸಾಮಾನ್ಯ ಈ ಬ್ಲಾಕ್ ಪೆಪ್ಪರ್ ಯೂಸ್ ಮಾಡಿದ್ರೆ ಅದು ಗಂಟ್ಲಿಗೆ ಸಿಕ್ಕಾಕೊಂಡಾಗ ಚುಚ್ಚದಂಗ್ ಅನ್ಸುತ್ತೆ. ಅದ್ರ ಕರಿ ಕಾಳು ಮೆಣಸಿನ ಪುಡಿ ಹಾಕಿದ್ರೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ವೈಟ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತೆ ಗಂಟ್ಲಿಗೆ ಏನು ಇದಾಗಿರಲ್ಲ, ತೊಂದರೆ ಆಗಲ್ಲ, ಆರಾಮಾಗಿರುತ್ತೆ, ಹಿಡ್ಕೊಳ್ಳಲ್ಲ ಗಂಟ್ಲಿಗೆ. ಮತ್ತೆ ಚೂರ್ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ. ಆಮೇಲೆ ನಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಇಷ್ಟು ಮಾತ್ರ ಯೂಸ್ ಮಾಡ್ತೀರಾ? ಇದಿಷ್ಟೇ ಯೂಸ್. ಇಷ್ಟಕ್ಕೆ ನಮ್ನ ಗೆಣಸಿನ ಚಾಟ್ಸ್ ರೆಡಿ ಆಗುತ್ತೆ. ಇವಾಗ ಅದು ಒಂದು 8 ನಿಮಿಷ ಅಂತ ಹೇಳಿದ್ರಿ, ಅಷ್ಟು ಮಧ್ಯೆ ನಮ್ಗೆ ಸಮಯ ಇದೆ. ನಿಮ್ ಬಗ್ಗೆ ಹೇಳಿ. ಎಲ್ಲಿ, ಯಾವ ಊರು ನಿಮ್ದು ಬೇಸಿಕಲಿ? ಮೈಸೂರು ಸರ್. ಓ, ವೆರಿ ಗುಡ್. ಮೈಸೂರು ರುಚಿಯ ತವರೂರು. ಎಸ್ ಸರ್, ಮೈಸೂರು. ಸೊ ಇದೆಲ್ಲ ಬೇಸಿಕಲಿ ಅಜ್ಜಿ ಮನೆಯಲ್ಲಿ ಮಾಡ್ತಾ ಇದ್ದಿದ್ದು ನೋಡಿ ಇನ್ಫ್ಲೂಯೆನ್ಸ್ ಆಗಿದ್ದು. ಸೊ ಹಂಗಾಗಿ ಮನೇಲೂ, ನಮ್ಮ ಮನೇಲೂ ಮಕ್ಳಿಗೆ, ಮನೆಯವ್ರಿಗೆಲ್ಲ ಬಹಳ ಇಷ್ಟ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ತುಂಬಾ ತಿಂದಿದ ತಕ್ಷಣ ಹೊಟ್ಟೆ ತುಂಬುತ್ತೆ. ಇನ್ಸ್ಟೆಂಟ್ ಎನರ್ಜಿ ಗಿವಿಂಗ್ ಇದು. ಮತ್ತೆ ಮಕ್ಳು ಯೂಶಲಿ ನಾನು ಹೇಳ್ದಂಗೆ ಅದನ್ನ ನೋಡಿದ್ರೇನೆ ಇಷ್ಟಪಡಲ್ಲ ತಿನ್ನಕ್ಕೆ. ಬಟ್ ಈ ತರ ಮಾಡಿ ಕೊಟ್ರೆ ಖಂಡಿತ ಇಷ್ಟಪಡ್ತಾರೆ. ಅಟ್ರಾಕ್ಟಿವ್ ಆಗೂ ಇರುತ್ತೆ ಅವ್ರಿಗೆ, ಸ್ಕಿನ್ನಿಗೆ ಬಹಳ ಒಳ್ಳೇದು. ಈಗ 8-10 ನಿಮಿಷ ಆಯ್ತು. ಓಕೆ, ಬೆಂದಿರ್ಬೋದಾ ನಮ್ದು? ಎಸ್ ಸರ್, ನೋಡೋಣ. ಓ, ಸೂಪರ್. ಈ ತರ ಆಗಿರುತ್ತೆ. ಇದು ನೋಡಕ್ಕೂ ಖುಷಿ ಆಗತ್ತೆ, ಅಂದ್ರೆ ತಿನ್ಬೇಕು ಅಂತ ಆಸೆ ಆಗತ್ತೆ. ಹೌದೌದು, ನೀವ್ ಹೇಳ್ತಾ ಇದ್ದೀರಂಗೆ ನಿಮ್ಗೆ ಆಸೆ ಆಗ್ತಾ ಇದೆ. ಈಗ ಈ ರೀತಿ ಆಗಿದೆ. ಸೊ ಇದು ಇವಾಗ ನಾನು 8 ಪೀಸ್ ಮಾಡ್ತೀನಿ. ಸೊ ಈ ತರ ಪೀಸ್ ಮಾಡಿ 8 ಪೀಸ್ ಆಗುತ್ತೆ. ಕೆಲವರು ಇದು ತುಂಬಾ ದೊಡ್ಡದು ಅಂತಾರೆ. ಸೊ ಮತ್ತೆ ಕಟ್ ಮಾಡಿ ಇನ್ನು ಚಿಕ್ಕದ್ ಮಾಡಿ ಕೊಡ್ತೀವಿ. ಗೆಣಸಿನ ಚಾಟ್ ಅಂದ್ರೆ ಸ್ವೀಟ್ ಪೊಟ್ಯಾಟೊ ಚಾಟ್. ಇವಾಗ ಉಪ್ಪು ಹಾಕ್ತಾ ಇದೀನಿ. ನೆಕ್ಸ್ಟ್ ಚಾಟ್ ಮಸಾಲ ಹಾಕ್ತಾ ಇದೀನಿ. ಇದು ಎಲ್ಲಾ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ನಾವು ನಿಂಬೆಹಣ್ಣು ಹಾಕ್ತಿವಿ. ಅದೇ ತುಂಬಾ ರುಚಿ ಕೊಡೋದು ಇದಕ್ಕೆ. ಇದು ವೈಟ್ ಪೆಪ್ಪರ್ ಹಾಕ್ತಾ ಇದೀನಿ ಈಗ. ಇದು ಅಷ್ಟೇ ತುಂಬಾ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ವೈಟ್ ಪೆಪ್ಪರ್ ಬ್ಲಾಕ್ ಪೆಪ್ಪರ್ ಗಿಂತ. ಇದು ಪುದೀನ ಹಾಕ್ತಾ ಇದೀನಿ ಈಗ. ಈಗ ಲೈಟ್ ಆಗಿ ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ ನಾವು ವೈಟ್ ಪೆಪ್ಪರ್ ಹಾಕಿರೋದ್ರಿಂದ ತುಂಬಾ ಸ್ಪೈಸಿ ಆಗ್ಬಾರ್ದು. ಇವಾಗ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆ ರಸನೇ ಅಲ್ಟಿಮೇಟ್ ಟೇಸ್ಟ್ ಇದಕ್ಕೆ. ಅಲ್ಟಿಮೇಟ್ ಟೇಸ್ಟ್ಗೆ. ಆಮೇಲೆ ಗಾರ್ನಿಶ್ ಮಾಡ್ಲಿಕ್ಕೆ ಕೊತ್ತಂಬರಿ ಸೊಪ್ಪು. ರೆಡಿ ಆಯ್ತು.
ಗೆಣಸಿನ ಚಾಟ್ ನಮ್ಮ ಇಕ್ಷುದು ಸ್ಪೆಷಾಲಿಟಿ, ಯುನೀಕ್ ರೆಸಿಪಿ ಇದ್ರದ್ದು. ಸೊ ಇದು ರೆಡಿ ಆಗಿದೆ ಇವಾಗ. ಇಲ್ಲಿ ಬಂದ್ರೆ ಇದನ್ನ ತಗೊಳ್ಳೋದು, ಟೇಸ್ಟ್ ಮಾಡೋದು ಮರಿಬೇಡಿ. ಓ ಥ್ಯಾಂಕ್ ಯು. ಗಾಂಧಿ ಬಜಾರಿಗೆ ಬಂದು ಇಲ್ಲಿ ಈಟ್ ಸ್ಟ್ರೀಟ್. ಸೊ ಇದು ಹೆಂಗಿರುತ್ತೆ, ಆರೋಗ್ಯಕರವಾದದ್ದು, ಗ್ಯಾಸ್ಟ್ರಿಕ್ ಒಳ್ಳೇದು, ಡೈಜೆಷನ್ ಒಳ್ಳೇದು. ಆಹಾ ಹಾ, ನೋಡ್ಬಿಡೋಣ. ಭಗವಂತ ರುಚಿಯನ್ನು ಎಲ್ಲೆಲ್ಲಿ ಇಟ್ಟಾಡ್ಬಾರ್ದು. ಆಹಾ, ವಿದ್ಯೆ ಮೇಡಮ್ಮು ಈ ಮಕ್ಕಳು ಇಷ್ಟಪಡ್ತಾರೆ ಅಂದ್ಬಿಟ್ರು. ಹಿಂಗೆ ಇಷ್ಟಪಡ್ತಾರೆ ನನಗೆ ಅವಾಗಿಂದ ಒಂದು ಡೌಟು. ತಿಂದ ಮೇಲೆ ಗೊತ್ತಾಗ್ತದೆ. ಆಹಾ ಹಾ, ಏನು ಇದು ಎಕ್ಸ್ಕ್ಯೂಸ್ ಸಿಕ್ತು ನಮಗೆ. ಗಾಂಧಿ ಬಜಾರ್ ಕಡೆ ಬಂದಾಗ ಇದೊಂದು ಎಕ್ಸ್ಕ್ಯೂಸು. ಹಲವಾರು ಹೋಟೆಲ್ ಪೈಕಿ ಇದೊಂದು ಮಸ್ಟ್ ಟ್ರೈ. ಅಟೆಂಡೆನ್ಸ್ ಹಾಕೇ ಹೋಗೋದು. ನಮ್ಮ ಹತ್ರ ಸಾಫ್ಟಿನೂ ಮಾಡ್ತೀವಿ. ಅಂದ್ರೆ ನಾವೇ ಮಿಕ್ಸ್ ಮಾಡಿ ಹಾಲು ಮತ್ತೆ ಪ್ರಿಮಿಕ್ಸ್ ಪೌಡರ್ ಮಾಡಿ ಇದಕ್ಕೆ ಹಾಕ್ತಿವಿ. ಸೊ ಒಳಗಡೆ ಚರ್ನ್ ಆಗಿ ಆಮೇಲೆ ಸಾಫ್ಟಿ ಐಸ್ ಕ್ರೀಮ್ ಆಗಿ ಬರುತ್ತೆ. ಮಾಡಿ ತೋರಿಸಿ ಹೆಂಗಿದೆ. ಡೈಲಿ ಅಂದ್ರೆ ಫ್ಲೇವರ್ ಕಾಂಬಿನೇಷನ್ ಬರುತ್ತೆ, 2 ಬೇರೆ ಬೇರೆ ಫ್ಲೇವರ್ಸ್ ಬರುತ್ತೆ ಇಂಡಿವಿಜುವಲ್. ಸೊ ಎವ್ರಿ 2 days ಒನ್ಸ್ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡ್ತೀವಿ. ಈ ಮಾಡಿದ ಫ್ಲೇವರ್ ಯಾವುದು? ಇವತ್ತು ಇದು ಸ್ಟ್ರಾಬೆರಿ ಮತ್ತೆ ಬಟರ್ ಸ್ಕಾಚ್ ಇದೆ. ಸೊ ನಾವು ಸಾಫ್ಟಿ ಬಿಡಲೇಬಾರ್ದು. ನಾರ್ಮಲಿ ಐಸ್ ಕ್ರೀಮ್ ಕಡಿಮೆ ತಿನ್ನೋದು. ನೋಡ್ಬಿಡೋಣ. ಆಹಾ, ಐಸ್ ಕ್ರೀಮ್ ಬಗ್ಗೆ ಅಷ್ಟೊಂದು ಇಷ್ಟ ಇಲ್ದವ್ರಿಗೂ ಇಷ್ಟ ಆಗ್ಬಿಡ್ತದೆ. ನೀವು ಐಸ್ ಕ್ರೀಮ್ ಲೈಕ್ ಮಾಡದೇ ಇದ್ರೆ ಇದನ್ನ ಲೈಕ್ ಮಾಡ್ತೀವಿ. ಒಂದ್ಸಲ ಟ್ರೈ ಮಾಡಿ. ಸಾಫ್ಟಿ ಅದ್ಭುತ. ಮಸ್ಟ್ ಟ್ರೈ. ನಮಗೆ ಇನ್ನೊಂದು ಬಹಳ ಆಸಕ್ತಿ ಕೇಳಿಸಿದಂದ್ರೆ ಸೊಗಡೆ ಬೇರು. ಸೊಗದೆ ಬೇರು ಶುಗರ್ ಕೇನ್ ಜೊತೆಗೆ ಚೆನ್ನಾಗಿರುತ್ತೆ ಸರ್. ಸೊಗದೆ ಬೇರಿಂದ ರಸನ ಶುಗರ್ ಕೇನ್ ಅಂದ್ರೆ ಇಕ್ಷು ರಸದ ಜೊತೆಗೆ ಬೆರೆಸ್ತಾ ಇದ್ದೀನಿ. ಸೊ ಚೆನ್ನಾಗಿರುತ್ತೆ. ಕಬ್ಬಿನ ಹಾಲು. ಎಷ್ಟು ಹಾಕೊಂಡ್ರಿ? ಅರೌಂಡ್ ಒಂದು 8 to 10 ml ಅಷ್ಟು ಹಾಕಿದ್ದೀನಿ. ನೋಡಿ, ಸಕ್ಕರೆ ರಹಿತ ಸೊಗದೆ ಬೇರಿನ ಅರ್ಕ. ಇದು ನಾವು ತಗೊಂಡಿರೋದು, ಇದು ವರ್ಲ್ಡ್ಸ್ ಲೇಟೆಸ್ಟ್ ಮೆಷಿನ್. ಇದು ಲಾರ್ಜೆಸ್ಟ್ ಸೆಲ್ಲಿಂಗ್ ಇವಾಗ. ರಸ ಪೂರ್ತಿ ರಸ ಆಚೆ ತೆಗೆದು. ಎಷ್ಟು ಅದಕ್ಕೆ ಮೆಷಿನ್ಗೆ? ಇದು ಸುಮಾರು ಒಂದು 50,000 to 60,000 ಒಳಗೆ. ನಂಗೆ ತುಂಬಾ ಇಷ್ಟ ಆಗಿದ್ದು ಮೇಕ್ ಇನ್ ಇಂಡಿಯಾ ಅಂತ ಹಾಕಿರೋ ಲೋಗೋ. ಎಸ್ ಸರ್, ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ. ನೋಡಿ, ನಮ್ಮ ಭಾರತದ ವೀಕ್ಷಕರೇ, ಈ ಡಬಲ್ ಫಿಲ್ಟರ್ ಮಾಡಿದ್ರಾ? ಡಬಲ್ ಫಿಲ್ಟರ್ ಮಾಡಿ ಆಯ್ತು. ಇವಾಗ ಅದನ್ನ ತೆಗೆದು ಡಬಲ್ ಫಿಲ್ಟರ್ ಮಾಡಿದ್ದು ರಸ ಕಬ್ಬಿನ ಹಾಲು. ಶುಗರ್ ಕೇನ್ ಜ್ಯೂಸ್ ಫ್ರೆಶ್ ಆಗಿದ್ರೆ ನೋಡಿ ಸರ್, ಈ ಕಲರ್ ಇರುತ್ತೆ. ಹೌದಾ? ತೆಗ್ದಿದ ತಕ್ಷಣ ರಸ ಫ್ರೆಶ್ ಆಗಿರುತ್ತೆ. ಸೊ ಸೊಗದೆ ಬೇರ್ ಜೊತೆಗೆ ಇದು ಇನ್ನಷ್ಟು ಟೇಸ್ಟ್ಫುಲ್ ಆಗಿರುತ್ತೆ. ನೀವು ಅದಕ್ಕೆ ಆದಷ್ಟು ಇದನ್ನ ಲೇಟ್ ಮಾಡಬಾರ್ದು. ಹೌದು. ಮತ್ತೆ ಕಲರ್ ಕೂಡ ಚೇಂಜ್ ಆಗ್ಬಿಡುತ್ತೆ. ಇದು ಇವಾಗ ಸೊಗದೆ ಬೇರ್ ರಸ ಶುಗರ್ ಕೇನ್ ಜ್ಯೂಸ್ ಜೊತೆಗೆ ರೆಡಿ ಆಗಿದೆ. ಸೊಗಡೆ ಬೇರು ಮತ್ತು ಕಬ್ಬಿನ ಹಾಲು ಅದ್ಭುತ ಕಾಂಬಿನೇಷನ್. ಸೊಗದೆ ಬೇರು, ಸೊಗದೆ ಬೇರಿನ ಅರ್ಕ ಅಂತ ಹೇಳ್ತಾರೆ. ಇದೆ ಅದು ಆಕ್ಚುಲಿ. ಇಲ್ಲಿ ನೋಡ್ಬೇಕು ನೀವು, ಅವ್ರು ಬರ್ದಿರೋದು ಹೇಳಿದ್ರೆ, ನಾವು ಹೆಬ್ಬಾಳಿಂದ ಬರ್ತೀವಿ, ಅಲ್ಲಿ ಕಡೆಯಿಂದ ಸಹಕಾರ ನಗರ. ದೇಹದ ಉಷ್ಣಾಂಶ ಕಡಿಮೆ ಮಾಡೋಕ್ಕೆ, ಗ್ಯಾಸ್ಟ್ರಿಕ್ ಇರಲಿ, ಅದ್ಭುತ ಅಂತೆ. ನಾವು ಎಣ್ಣೆ ಅನ್ಹೆಲ್ತಿ ಫುಡ್ಡೇ ಜಾಸ್ತಿ ತಿಂತಾ ಇರ್ತೀವಿ ಅಂದಾಗ ಈ ಥರದೊಂದು ಕುಡಿಬೇಕು. ಕುಡ್ಬಿಡೋಣ. ಕಬ್ಬಿನ ಹಾಲು ಯಾರಿಗೆ ಗೊತ್ತಿಲ್ಲರಿ? ಕಬ್ಬಿನ ಹಾಲು ಪಕ್ಕ ಆ ಫ್ಲೇವರ್ ಇದ್ದೇ ಇರ್ತದೆ, ಮಿಸ್ಸೇ ಆಗಲ್ಲ. ಅದರೊಟ್ಟಿಗೆ ಇದು ಹೊಸಾದ ಪರಿಚಯ ಆಗ್ತದೆ ನಿಮಗೆ. ಸೊಗದೆ ಬೇರು, ಆ ಬೇರಿಂದು ಆ ಫ್ಲೇವರ್ ಇರಲೇಬೇಕಲ್ಲ. ನಾನು ಇದೀನಿ ಅಂತ ಹೇಳ್ತದ್ದು. ಸೊಗದೆ ಬೇರು ಮಿಕ್ಸ್ ಆಗಿಬಿಟ್ಟು ಯುನೀಕ್ ಫ್ಲೇವರ್ ಬರ್ತದೆ. ರುಚಿಯಾಗಿದೆ, ಅದ್ಭುತ ರುಚಿ. ನಾನು ಅಷ್ಟೊಂದು ಮಾಡಿದ್ರು ನಾನು ಇಷ್ಟೇ ತೊಗೊಂಡೆ. ಇವಾಗ ಅನಿಸ್ತದೆ ಯಾಕೆ ಇಷ್ಟೇ ತೊಗೊಂಡೆ ಅಂತ. ಈ ಫುಲ್ ಗ್ಲಾಸ್ ಅಲ್ಲದೆ ಇನ್ನೊಂದು ಡಬಲ್ ಗ್ಲಾಸ್ ಕುಡಿಬೋದು. ಬಟ್ ಇದು ಎಷ್ಟು ಕುಡಿಬೇಕು ಅಷ್ಟೇ ಕುಡಿಬೇಕು. ಇವೆಲ್ಲ ಆರೋಗ್ಯಕರವಾದ ಒಂದು ಪಾನೀಯಗಳು. ಅದ್ಭುತವಾದ ಕಬ್ಬಿನ ಹಾಲೊಟ್ಟಿಗೆ ಸೊಗದೆ ಬೇರು ಸಿಗುತ್ತಿಲ್ಲಿ. ಬಂದು ಟೇಸ್ಟ್ ಮಾಡಿ ನಮಗೆ ಹೇಳಿ. ಗೂಗಲ್ ಲೊಕೇಶನ್, ಅಡ್ರೆಸ್ ಪೂರ್ವ ಆಂಜನೇಯ ದೇವಸ್ಥಾನ ರಸ್ತೆ. ಸೊ ಇಲ್ಲಿ ಬಂದರೆ ಇಲ್ಲೊಂದು ವಿಸಿಟ್ ಹಾಕಲೇಬೇಕು, ಟೇಸ್ಟ್ ಮಾಡಿ. ನಾವು ಬಂದಿದ್ದೇ ಕಾರಣ ಇದಕ್ಕೆ. ಎಷ್ಟೋ ಜನಕ್ಕೆ ಎಲ್ಲೋ ಒದಗಿರೋ ರುಚಿ ತೋರಿಸ್ತೀವಿ, ನೀವು ಅದನ್ನು ಸವಿಬೇಕು ಅಂತಲೇ ನಾವು ವಿಡಿಯೋ ಮಾಡೋದು. ಡಿಶ್ಶು ಅಥವಾ ಡ್ರಿಂಕು ಕುಡಿದಿರೋ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಜೆಗೆ ಮತ್ತೆ ಸಿಗೋಣ. ವೀಕ್ಷಕರೇ, ಆರೋಗ್ಯವಾಗಿ ಮಾಡೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಕಾಟನ್ ಕ್ಯಾಂಡಿ ನೋಡ್ಬಿಡೋಣ ವೀಕ್ಷಕರೇ. ಮೇಡಮ್, ಇದು ಸಕ್ಕರೆನಾ? ಓಕೆ. ಇದು ಮೆಷಿನ್ ಇದು ಮಾಡೋದು ಸಿಂಪಲ್ ವೇ ಆಫ್ ಡೂಯಿಂಗ್. ಚೆನ್ನಾಗಿ ಆಗುತ್ತೆ. ಇಷ್ಟು ಸಕ್ಕರೆ ಹಾಕಿದ್ರೆ ಸಾಕು. ಸಕ್ಕರೆ ಒಂದೇ ಹಾಕೋದು, ಕಲರ್ ಏನು ಆಡ್ ಮಾಡಲ್ಲ. ಆನ್ ಮಾಡಿದಿರೋ ವೀಕ್ಷಕರೇ, ಅಯ್ಯೋ
ಬರೀ ಸಕ್ಕರೆ ಮಾತ್ರ ಇದು ಇಂಗ್ರೀಡಿಯೆಂಟ್. ಬರೀ ಸಕ್ಕರೆ ಮಾತ್ರ, ಬಟ್ ಆಕ್ಚುಲಿ ಸಕ್ಕರೆ ಹಾಕದೇ ಇಷ್ಟು, ವೆರಿ ಲೆಸ್ ಕ್ವಾಂಟಿಟಿ ನಾವು ಸಕ್ಕರೆ ಹಾಕೋದು. ಯಾವಾಗ್ಲೂ ಒಂದ್ಸಲ ತಿನ್ನೋದ್ರಿಂದ ಏನು ತೊಂದರೆ ಏನಿಲ್ಲ. ಹೌದೌದು, ಜಾತ್ರೆಗಳಲ್ಲಿ ಸಿಕ್ತಿತ್ತು ಬಣ್ಣ ಬಣ್ಣ. ಅದು ಸಕ್ಕರೆ ಕರ್ಗಕ್ ಶುರುವಾಗಿ ಫ್ಲಾಸ್ ಮೇಲ್ ಬರುತ್ತೆ. ಸೊ ಅವಾಗ ಈ ತರ ಒಂದು ಬ್ಯಾಂಬೂ ಸ್ಟಿಕ್ ಅಲ್ಲಿ ನಾವು ಅದನ್ನ ಕಲೆಕ್ಟ್ ಮಾಡ್ಕೋಬಹುದು. ಏನೋ ಮಂತ್ರ ಮಾಡ್ತಾ ಇದಾರೆ. ಇಷ್ಟು ಸುಲಭವಾಗಿ ಮಾಡ್ಕೋಬಹುದು ಇದು. ಓಹೋ, ಸಕ್ಕರೆ ಚಿಮ್ತಾ ಇದೆ ಮೇಲೆ. ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತೆ. ಹಿಂಗೆ ನೋಡಿ, ವಾ ವಾ ವಾ, ಕಣ್ಣು ಎದುರಿಗೆ ಆಗ್ಬಿಡ್ತಲ್ಲ. ಲೈವ್ ಆಗಿ ಆಯ್ತಾ? ರೆಡಿ ಆಯ್ತು? ಆಯ್ತು ಸರ್, ರೆಡಿ ಆಯ್ತು. ಅಜ್ಜಿ ಕೂದ್ಲು ಅಂತ ಹಳ್ಳಿ ಕಡೆ ಎಲ್ಲ ರೇಗಿಸ್ತಾರೆ ಇದನ್ನ. ಸೊ ನಾರ್ತ್ ಕಡೆ ಎಲ್ಲ ಬುಡ್ಡೆಕ್ಕಿ ಬಾಲ್ ಅಂತಾರೆ. ಸೊ ಹಾಗಾಗಿ ಇದು ಮಕ್ಳಿಗೆ ತುಂಬಾನೇ ಅಟ್ರಾಕ್ಟಿವ್ ಐಟಮ್. ಸೂಪರ್ ಸೂಪರ್. ಇಕ್ಷು ರಸ, ಇಕ್ಷು ಅಂತ ಗೂಗಲ್ ಲೊಕೇಶನ್ ಅಡ್ರೆಸ್ ಗೊತ್ತಿದೆ ನಿಮಗೆ, ಮಿಸ್ ಮಾಡಲೇಬೇಡಿ. ಈ ಚಾಟ್ಸು, ಗೆಣಸಿನ ಚಾಟು, ಪಾಪ್ಕಾರ್ನ್, ಬನ್ನಿ ಇಲ್ಲಿಗೆ ಆರಾಮಾಗಿ ಕುತ್ಕೊಂಡು ನೀವು ತಿನ್ಕೊಂಡು ಹೋಗ್ಬೋದು. ಐರಿಷ್ ಕಾಫಿ ಅಂತ ಹಾಕ್ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಐಸ್ ಕ್ರೀಮು ಕಾಫಿನೂ ತೋರಿಸಿ. ಸರ್ ಐರಿಷ್ ಕಾಫಿ ಫ್ಲೇವರ್ ಅದು, ಅದನ್ನ ನಾವು ನಾರ್ಮಲ್ ವನಿಲಾ ಐಸ್ ಕ್ರೀಮ್ ಜೊತೆ ಬ್ಲೆಂಡ್ ಮಾಡಿ ಐಸ್ ಕ್ರೀಮ್ ಶೇಕ್ ತರ ಮಾಡ್ತೀವಿ. ಓ, ಐಸ್ ಕ್ರೀಮ್ ಬಂದೇ ಬರುತ್ತೆ ಅದರಲ್ಲಿ. ಇದು ಐರಿಷ್ ಕಾಫಿ ಸಿರಪ್, ಇದು ಸಿರಪ್. ಇದನ್ನ ಮಿಕ್ಸ್ ಮಾಡ್ತಾ ಇದೀನಿ. ಈಚ್ ಕಪ್ಗೆ ನಾವು ಒಂದು 25 ml ಅಷ್ಟು ಬರುತ್ತೆ. ಇದು ಬ್ಲೆಂಡಿಂಗ್ ಮೆಷಿನ್, ಇದರಲ್ಲಿ ಬ್ಲೆಂಡ್ ಮಾಡ್ತೀವಿ. ಇದು ಕೂಡ ತುಂಬಾ ಈಸಿ ಮಾಡೋದು. ಇದರಲ್ಲಿ ಸುಮಾರು ಒಂದು 18 ಫ್ಲೇವರ್ಸ್ ಇದೆ ನಮ್ಮ ಹತ್ರ, 18 to 20 ಫ್ಲೇವರ್ಸ್ ಇದೆ. ಎಲ್ಲದಕ್ಕೂ ಬೇಸ್ ವನಿಲಾ ಐಸ್ ಕ್ರೀಮ್. ಸೊ ಬೇರೆ ಬೇರೆ ಫ್ರೂಟ್ ಫ್ಲೇವರ್ಸ್ ಎಲ್ಲಾನು ಆಡ್ ಮಾಡ್ಕೊಂಡು ಬ್ಲೆಂಡ್ ಮಾಡಿ ಹೀಗೇನೆ ಡಿಫ್ರೆಂಟ್ ಐಸ್ ಕ್ರೀಮ್ ಶೇಕ್ಸ್ ಮಾಡ್ತೀವಿ. ಸೊ ಇಚ್ಚುಗ್ ಬಂದ್ರೆ ಐಸ್ ಕ್ರೀಮ್ ಶೇಕ್ಸ್ ಮಿಸ್ ಮಾಡದೆ ಟ್ರೈ ಮಾಡ್ಬೇಕು. ಇದು ಐದರ್ ಸ್ಪೂನ್ ಅಲ್ಲೇ ತಿನ್ಬೇಕು ಅಥವಾ ದೊಡ್ಡ ಸ್ಟ್ರಾ ನಲ್ಲಿ ಕುಡಿಬೇಕಾಗುತ್ತೆ. ನೀವು ನೋಡ್ಬೋದು ತಿಕ್ಕಾಗಿದೆ ಇದು. ಐರಿಷ್ ಕಾಫಿ ಕೂಡ ಪರಿಚಯ ಮಾಡ್ಬಿಟ್ರಿ ನಮ್ಗೆ. ನನಗೆ ಕಾಫಿ ಅಂದ್ರೆ ಒಂದೇ ಕಲ್ಪನೆ, ಹಿಂಗ್ ಗಟ ಗಟ ಕುಡಿಬೇಕಂತ ಹೇಳಿ. ಆಕ್ಚುಲಿ ಇದು ಕಾಫಿ, ಐರಿಷ್ ಕಾಫಿ ತಿಕ್ಕಾಗಿರುತ್ತೆ ಅಂದ್ರೆ, ಎಷ್ಟು ತಿಕ್ಕಾಗಿರುತ್ತೆ ಅಂದ್ರೆ ಸ್ಪೂನ್ ಬೇಕು. ಇದು ಒಳ್ಳೆ ದೋಸೆ ಬ್ಯಾಟರ್ ನೋಡಿರ್ತೀವಿ ನಾವು, ಅದ್ರದ್ದು ಹದ ನೋಡ್ತೀವಲ್ಲ, ಈ ಹದ ಅಂತ ಹೇಳ್ತಾ ಇರ್ತೀವಿ. ಅದ್ಭುತ. ಹಿಂಗೇನ ಇದು ಬರೋದು? ಹೀಗೆ ಸರ್, ಆದ್ರೆ ಐಸ್ ಕ್ರೀಮ್ ಹೆಂಗ್ ತಿಕ್ಕಿರುತ್ತೆ ಅಷ್ಟೇ, ಅದೇ ಕನ್ಸಿಸ್ಟೆನ್ಸಿ. ನಾವು ಸಾಸ್ ಎಷ್ಟು ಬೆರೆಸ್ತೀವಿ, ಮಿಕ್ಸ್ ಮಾಡ್ತೀವಿ ಇದಕ್ಕೆ, ಅಷ್ಟೇ ಸಾಕು. ಬೇರೆ ನೀರ್ ಹಾಕೋದು ಮತ್ತೆ ಹಾಲ್ ಆಡ್ ಮಾಡೋದು ಅದೆಲ್ಲ ಏನು ನೆಸೆಸಿಟಿ ಇಲ್ಲ. ಟೇಸ್ಟ್ ಮಾಡಲಾ? ಎಸ್ ಸರ್, ಎಸ್ ಸರ್, ಪ್ಲೀಸ್. ಕಾಫಿ ಒಟ್ಟಿಗೆ ಐಸ್ ಕ್ರೀಮ್ ಮಸ್ತ್ ಬ್ಲೆಂಡ್ ಆಗ್ಬಿಟ್ಟಿದೆ ಅಲ್ಲ? ಸೊ ಕಾಫಿನೂ ಮಿಸ್ ಮಾಡ್ಕೊಳಕಿಲ್ಲ, ಐಸ್ ಕ್ರೀಮು ಮಿಸ್ ಮಾಡ್ಕೊಳಂಗಿರಲ್ಲ. ಈ ತರದ ಒಂದು 20 ವೆರೈಟಿ ಇದೆ. ಫ್ರೂಟ್ ವೆರೈಟಿ, ಮ್ಯಾಂಗೋ, ಅದರಲ್ಲಿ ಸ್ಪೆಷಲ್ ಆಗಿ ಫ್ರೂಟ್ ಎಲ್ಲಾ ಕಡೆ ಸಿಗ್ಲಿಕ್ಕೆ ಅಂದ್ರೆ ಸೀತಾಫಲ ಫ್ಲೇವರ್. ಟೆಂಡರ್ ಕೋಕೋನಟ್ ಅಂತ ಇದೆ. ಸೊ ತೆಂಗಿನಕಾಯಿ, ಎಳೆಯ ತೆಂಗಿನಕಾಯಿ, ನಾವು ಎಳ್ನೀರ್ ಏನ್ ಕುಡಿತೀವಿ ಅದ್ರೊಳಗಡೆ ಪಲ್ಪ್ ಇರುತ್ತಲ್ಲ ಒಳಗಡೆ, ಅದು ಕೂಡ ಸಿಗುತ್ತೆ. ಸೊ ಅದನ್ನು ನಾವು ಮಾಡ್ತೀವಿ. ಟೆಂಡರ್ ಅದೊಂದು ಕಾಫಿಯಾ? ಕಾಫಿ ಅಲ್ಲ, ಅದು ಒಂದು ಶೇಕ್, ಐಸ್ ಕ್ರೀಮ್ ಶೇಕ್. ಐಸ್ ಕ್ರೀಮ್ ಡನ್ ಡನ್ ಡನ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.